ಸ್ನೇಹಿತರೆ ನಮಸ್ಕಾರ. ಇವತ್ತಿನ ಕಾಲಘಟ್ಟದಲ್ಲಿ ಏನಾಗಿದೆಯಪ್ಪ ಅಂದರೆ ವೈಜ್ಞಾನಿಕತೆ ಅತಿ ಹೆಚ್ಚಾಗಿ ಬೆಳೆದಿದೆ. ಜೊತೆಗೆ ತಂತ್ರಜ್ಞಾನನೂ ಕೂಡ ಬೆಳ್ಕೊಂಡಿರೋದ್ರಿಂದ ರೈತರು ಕೃಷಿ ಚಟುವಟಿಕೆಗಳಲ್ಲಿ ಈ ಒಂದು ಜಾನುವಾರುಗಳನ್ನ ಬಳಸೋದು ಒಂದು ಕಡಿಮೆ ಆಗ್ತಾಯಿದೆ. ಅಂದರೆ ಜಾನುವಾರುಗಳ ಬಳಕೆ ಯಾಕೆ ಕಡಿಮೆ ಆಗ್ತಾಯಿದೆ ಅಂದರೆ ಜಾನುವಾರುಗಳು ಸಿಗ್ತಲ್ಲ. ಹಾಗಾಗಿ ಏನಾಗಿದ್ದಾರೆ ಅಂದರೆ ರೈತರೀಗ ಆಧುನಿಕ ಯಂತ್ರೋಪಕರಣಗಳನ್ನ ಬಳಸಿ ಕೃಷಿ ಮಾಡ್ತಿದ್ದಾರೆ. ಇಲ್ಲಿ ನಮ್ಮ ಕೋಲಾರ ತಾಲೂಕಿನ ಬಸವನಾಥ ಗ್ರಾಮದಲ್ಲಿ ನಾನು ಒಂದು ಅಪರೂಪದ ಒಂದು ಘಟನೆಯನ್ನು ಗಮನಿಸಿದೆ. ಅದೇನಪ್ಪ ಅಂದರೆ ಅದು ಎತ್ತುಗಳಿಗೆ ಅಂದರೆ ಲಾಳ ಕಟ್ತಾರೆ. ಈ ಲಾಳ ಕಟ್ಟೋದು ವಿಶೇಷತೆ ಏನಪ್ಪ ಅಂತ ನಾನು ಅವ್ರನ್ನ ಕೇಳಿದಾಗ ಅವ್ರು ನನಗೊಂದು ಮಾಹಿತಿ ಕೊಟ್ಟರು. ಅಂದರೆ ರೈತರು ಏನಪ್ಪ ಅಂದರೆ ಎತ್ತುಗಳು ಎಷ್ಟು ಓಡಾಡಿದಷ್ಟು ಅದು ಕಾಲು ಸವಿಯುತ್ತಂತೆ. ಆ ಲಾಳ ಕಟ್ಟೋದ್ರಿಂದನೂ ಈ ಕಾಲು ಸವಿತ ಅನ್ನೋದನ್ನು ತಡಿಬೋದು ಅಂತೆ. ಈ ನಿಟ್ಟಿನಲ್ಲಿ ನಮ್ಮ ಹಿರಿಯರಾದಂಥ ಕೃಷ್ಣಪ್ಪಣ್ಣವರು ಜೊತೆಲಿದ್ದಾರೆ. ಅವರೊಂದಷ್ಟು ಮಾಹಿತಿ ಕೊಡ್ತಾರೆ. ಅಣ್ಣ ನಮಸ್ಕಾರ. ಅಣ್ಣ ಏನಣ್ಣ ಇದು ಎತ್ತುಗಳು ಲಾಳ ಕಟ್ಟೋದು? ಅದು ರೋಡಲ್ಲಿ ಓಡಾಡೋರಿಗನ ಸಮಿತ ಐತೆ. ಹಾಂ, ತಪ್ಪೆ ಅದ್ರಾಗಾಗಿ ನಾವು ಕಟ್ಸ್ತಾ ಇದ್ದೀವಿ. ಅಣ್ಣ ಉಪಯೋಗ ಏನು? ಬಿಟ್ಟರಾಗನ ಅದು ರಕ್ತ ಬರುತ್ತೆ. ಹಾಂ, ಅದಕ್ಕಾಗಿ ಅದು ನಮ್ಮ ಕೆಲಸ ಮಾಡಬೇಕಲ್ಲ ನಾವು ಅದನ್ನಲ್ಲಿ. ಹಾಂ, ಇತ್ತೀಚಿನ ದಿನಗಳಲ್ಲಿ ಇಂಥ ಒಂದು ಅಪರೂಪದ ಘಟನೆಗಳಿವೆಲ್ಲನೂ ಕಾಣಿಸೋದೇ ಇಲ್ಲ. ಅಂದರೆ ಎಲ್ಲ ರೈತರು ಇವಾಗ ಟ್ರ್ಯಾಕ್ಟರ್ಗಳು ಉಳುಮೆ ಜಾಸ್ತಿ ಆಗಿರೋದ್ರಿಂದ ಹೌದು, ಈ ಎತ್ತುಗಳಲ್ಲಿ ಉಳ್ಳೋದು ಕಡಿಮೆ ಆಗಿದೆ. ಹೌದು, ಕರೆಕ್ಟಾ? ಹೌದು. ಹಂಗಾಗಿ ನೀವೀಗ ಒಂದು ಇವ್ರನ್ನ ಕರೆಸಿ ಲಾಳ ಕಟ್ಸಿದ್ದೀರಲ್ಲ, ಇದಕ್ಕೆ ಖರ್ಚು ಎಷ್ಟು ಬರುತ್ತಣ್ಣ? 1000 ರೂಪಾಯಿ ಒಂದು ಜೊತೆ. ಅಂದರೆ 2 ಎತ್ತಿಗೆ? 2 ಎತ್ತಿಗೆ. ಹಾಂ, 2 ಎತ್ತಿಗೆ 1000 ರೂಪಾಯಿ ಬರುತ್ತೆ. ಇದು ಎಷ್ಟು ದಿನಕ್ಕೆ ಒಂದು ಸರಿ ಕಟ್ತೀರಾ? ಡೈಲಿ ಓಡಾಡಿರೋ 20 ದಿವಸಕ್ಕೆ ಕಟ್ಟಬೇಕು. ಹಾಂ, ಈ ಮಣ್ಣಲ್ಲಿ ಓಡಾಡಿರೋ 1 ತಿಂಗಳು 1.5 ತಿಂಗಳು. ನೋಡಿ, ಈ ಲಾಳ ಕಟ್ಟೋದ್ರಲ್ಲಿ ಸಾಕಷ್ಟು ಪರಿಣಿತಿ ಹೊಂದಿರುವಂಥ ನದೀಮ್ ಮತ್ತು ವಾಸಿಮ್ ಇಬ್ಬರು ಇದ್ದಾರೆ. ಇವ್ರನ್ನ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ. ಹೆಂಗನ್ಸುತ್ತಪ್ಪ ಇದು ಲಾಳ ಕಟ್ಟೋದು? ನಿಮ್ಮ ಕುಟುಂಬ ಪರಂಪರೆಯಿಂದ ಬಂದಿರೋದ? ವಂಶನೇ ಇದೆನಾ? ಹಾಂ, ವಂಶ ಪರಂಪರೆ ಇದೆ. ತಾತ ಮುತ್ತಾತ ಎಲ್ಲ ಇದೆ ಕಟ್ಟೋದು. ಅಲ್ಲ, ಇತ್ತೀಚಿನ ದಿನಗಳಲ್ಲಿ ನೀವು ಇದನ್ನೇ ಒಂದು ಕರಗತ ಮಾಡ್ಕೊಂಡಿದ್ರಲ್ಲ, ಓದ್ಬೋದಾಗಿತ್ತಲ್ಲ ಶೈಕ್ಷಣಿಕ. ಆದರೂ ಓದಿದ್ರೆ ಕೆಲಸ ಹೋದ್ರೆ ಏನು ಬರ್ತದೆ? ಹಾಂ, ಏನು ಓದಿದ್ರು? ನಮ್ಮ ಕೆಲಸ ನಾನು ಸೆಕೆಂಡ್ ಇಯರ್ ಆಗಿದೆ. ಸೆಕೆಂಡ್ ಇಯರ್ PUC. ಹಾಂ ಹಾಂ. ಓದಿದ್ರೆ ಏನು ಕೆಲಸ ಹೋಗಿದ್ರೆ 15,000 20,000 ತಾನೇ ಸಂಬಳ. ಇದು ಸ್ವಂತ ಕೆಲಸ ಮಾಡೋದ್ರಿಂದ ಅನುಕೂಲ. ನಮ್ಮದು ಕೆಲಸ ಇರುತ್ತಲ್ಲ. ಹಾಂ, ಈಗ ನೀವು ಎಲ್ಲೆಲ್ಲಿ ಓಡಾಡಿ ಕಟ್ತೀರಾ? ಬರೀ ನಮ್ಮ ಕರ್ನಾಟಕ ಮಾತ್ರ? ಕರ್ನಾಟಕ, ನಮ್ಮ ಕೋಲಾರ ಡಿಸ್ಟಿಕ್ ಫುಲ್ಲು. ಹಾಂ, ನಿಮ್ಮ ಸ್ವಂತ ಊರು? ಒಲ್ಕಮಾದಿ, ದೊಡ್ಡೊಲಗಮಾದಿ. ಬಂಗಾರಪೇಟೆ ತಾಲೂಕು? ಬಂಗಾರಪೇಟೆ ತಾಲೂಕು, ದೊಡ್ಡೊಲಗಮಾದಿ. ಎಷ್ಟು ಖರ್ಚು ಬರುತ್ತಪ್ಪ ಇದು ಲಾಳ ಕಟ್ಟೋದಕ್ಕೆ? ನಾ ಎಲ್ಲ ಹೋಗಿ ನಮಗೆ 300-400 ರೂಪಾಯಿ ಸಿಗುತ್ತೆ ಜೊತೆ ಮೇಲೆ. ಹಾಂ, ಇದು ನೀವು ಈ ಲಾಳ ಎಲ್ಲ ಎಲ್ಲಿ ತರೋದು? KGF ಇಲ್ಲಾಂದರೆ ಪುಂಗ್ನೂರು. ಹಾಂ, ಆ ಥರ ತರಬೇಕು. ಒಟ್ಟಿನ ಖುಷಿ ಇದೆ. ಸೆಕೆಂಡ್ ಇಯರ್ ಓದಿದ್ರೂ ಸ್ವಂತ ಕೆಲಸ ಮಾಡಿದ್ರಲ್ಲಿ ಖುಷಿ ಇದೆ. ಅಂದರೆ ಒಂದು ದಿನಕ್ಕೆ ಎಷ್ಟು ಜೊತೆ ಕಟ್ತೀಯ? ನಾ ಸಿಕ್ಕಿದ್ರೆ 3 ಜೊತೆ 4 ಜೊತೆ ಹೆಂಗೆ ಸಿಗತ್ತೆ ಹಂಗೆ 5 ಜೊತೆ ಒಂದೇ ಜಾಗದಲ್ಲಿ ಸಿಗಿದ್ರು ಕಟ್ಬೋದು ಆರಾಮ. ನೀನೇನು ಓದಿದ್ಯಾ? SLC. ನೀನು ಇದರಲ್ಲೇ ಕರಗತ ಮಾಡ್ಕೊಂಬಿಟ್ಟಿದ್ಯಾ? ಹಾಂ, ಅಂದರೆ ನಿಮ್ಮ ಕುಟುಂಬ ಒಂದೇನಾ ಒಲಗಮಾದಿಯಲ್ಲಿ ಮಾಡ್ತಾರದು? ಇನ್ನೂ ಅಷ್ಟು ಕುಟುಂಬಗಳಿದೆಯಾ? ಇದೇನಾ ನಮ್ಮ ಆಂಧ್ರ ತಮಿಳ್ನಾಡು ನಮ್ಮ ಅಂಶನೇ ಇದೆ. ಅಲ್ಲಪ್ಪ, ನಾನು ಹೇಳ್ತಿರೋದು ನಿಮ್ಮೂರಲ್ಲಿ ನಿಮ್ದು ಒಂದೇ ಕುಟುಂಬ? ನಮ್ಮದು ಒಂದೇ, ಬೇರೆ ಯಾರಿಗಿಲ್ಲ. ಹಾಂ, ಅಂದರೆ ನೀವು ಊರೂರು ಹೋಗಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ, ಅವರೆಲ್ಲ ಫೋನ್ ಮಾಡ್ತಾರೆ, ಹಂಗೆ ಹೋಗಿ ಮಾಡ್ತೀವಿ. ರೈತರು ಕಾಂಟ್ಯಾಕ್ಟ್ ಮಾಡಿದ್ರೆ ಮಾಡ್ಕೊಡ್ತಾರೆ. ಅಂದರೆ ರೈತರಿಗೂ ಹೊರೆ ಆಗ್ತಲ್ಲ ಬೆಲೆ ನೀವು ಇಟ್ಟಿರೋದು 1000 ರೂಪಾಯಿ ಸರ್. ನೋಡೋಣ, ಇದು ವದೀಮ್ ಅಂದರೆ ಇವಾಗ ಕೋಲಾರ ಜಿಲ್ಲೆನಲ್ಲಿ ಎಲ್ಲೇ ಹೋದರೂ 1000 ರೂಪಾಯಿ ಅಷ್ಟೇನಾ? ಶ್ರೀನಿವಾಸಪುರ, ಮುಳಬಾಗಲು ಆ ಕಡೆ ಎಲ್ಲ ಜಾಸ್ತಿ ಕಿಲೋಮೀಟ್ರ್ ಮೇಲೆ ಲೆಕ್ಕ ನಮಗೆ. ಹಾಂ, ಅಂದರೆ ಕೋಲಾರ, ಬಂಗಾರಪೇಟೆ, ಮಾಲೂರು ಹೋದರೆ ಕಡಿಮೆ. KGF ಎಲ್ಲ ನಾವೇ ಮಾಡೋದು. KGF ಕೋಲಾರ, ಬಂಗಾರಪೇಟೆ, ಈ ಕಡೆ ಮುಳಬಾಗಲೆಲ್ಲ ನಾವೇ ಮಾಡೋದು. ಕೋಲಾರ, KGF, ಮುಳಬಾಗಲು ಎಲ್ಲ ನೀವು. ಈಗ ಕೆಲವೊಂದು ಟೈಮಲ್ಲಿ ಇದು ಜಾತ್ರೆಗಳು ನಡೀತದಲ್ಲ, ಆವಣಿ ಜಾತ್ರೆ, ಸಪ್ಲಮ್ಮ ಜಾತ್ರೆ, ಇದರಲ್ಲೆಲ್ಲ ಹೋಗಿದ್ರೆ ಅಲ್ಲೆಲ್ಲ ಕಟ್ಸ್ತಾರೆ? ಅವನಿಗೆಲ್ಲ ಹೋಗ್ತೀರಿ. ಹಾಂ, ಸ್ನೇಹಿತರೆ ನೋಡಿದ್ರಲ್ಲ, ಇದು ವಾಸಿಮ್ ಮತ್ತು ನದೀಮ್ ಅವರ ಒಂದು ಅನುಭವದ ಮಾತು. ಅವರು ಹೇಳ್ತಾರೆ ಏನಪ್ಪ ಅಂದರೆ, ಓದಿ ನಾವು ಸುಮ್ಮನೆ ಇರೋದಕ್ಕಿಂತ ಇಲ್ಲ ಎಲ್ಲ ಹೋದ್ರೂ ಕಂಪ್ನಿಗಳಲ್ಲಿ ಹೋದರೆ ನಮಗೊಂದು ಅಷ್ಟೇ 10,000 to 15,000 ಕೊಡ್ಬೋದು ಅಷ್ಟೇ. ನಾವು ಸ್ವಂತ ಕೆಲಸ ಮಾಡಿದರೆ ನಮಗೆ ಆದಂಥ ಒಂದು ಬದ್ಧತೆ ಇರ್ತದೆ. ಜೊತೆಗೆ ನಾವು ಯಾರ ಕೈ ಕೆಳಗಡೆನೂ ಹೋಗಿ ಕೆಲಸ ಮಾಡೋಂಥ ಒಂದು ಉಂಬತನ ಅನ್ನೋದಿರಲ್ಲ. ಅಂದರೆ ಒಬ್ಬರ ಹತ್ರ ಹೋಗಿ ಕೆಲಸ ಮಾಡಿದರೆ ಅವ್ರು ಹೇಳ್ದಂಗೆ ಕೇಳಬೇಕು. ಇದು ಸ್ವಂತ ಕೆಲಸ ಅಂತೆ.
ಇಂಥ ಕೆಲಸಗಳು ಇತ್ತೀಚಿನ ದಿನಗಳಲ್ಲಿ ಮರೆಯಾಗ್ತದೆ. ಯುವಕರು ಯಾಕಂದರೆ ನಮ್ಮ ಯುವಜನತೆ ಇತ್ತೀಚಿನ ದಿನಗಳಲ್ಲಿ ಏನೋ ಓದಿದ್ದೀವಿ, ಓದ್ಬಿಟ್ರೆ ನಾವು ದೊಡ್ಡ ಒಂದು ಮೇಧಾವಿ ಅನ್ನೋ ಮಟ್ಟಿಗೆ ಇವರು ಬಿಂಬಿಸ್ತಾ ಇರ್ತಾರೆ. ಇದನ್ನೆಲ್ಲ ಗಮನಿಸಿದರೆ ವಸೀಂ ಮತ್ತು ನದೀಮ್ ಇಬ್ಬರೂ ಒಂದು ಮಾದರಿ ಅಂತ ಹೇಳ್ಬೋದು. ಇಲ್ಲಿ ನಮ್ಮ ಹಿರಿಯರಾದಂಥ ಇನ್ನೊಬ್ಬರು ಒಂದಷ್ಟಿದ್ದಾರೆ, ಅಣ್ಣನ ಮಾತಾಡಿಸ್ತೀನಿ. ಅಣ್ಣ ನಮಸ್ಕಾರ. ನಮಸ್ಕಾರ ಅಣ್ಣ. ಅಣ್ಣ ಈ ಕಡೆ ನೋಡೋಣ, ಹೆಂಗೆ ಅನಿಸ್ತದ ಅಣ್ಣ ಇದು ಲಾಳ ಕಟ್ತಾರದ? ಬೀಳಾಕ್ಬೇಕು ಹಿಂಗೆ. ಹಾಂ, ಅಲ್ಲ ಎತ್ತನ್ನ ಬೀಳಾಕೋದು ಕಲೆ ಅವ್ರಿಗಿದೆ, ವಸೀಂ ಮತ್ತು ನದೀಮ್ಗೆ. ನಿಂಗೆ ಹೆಂಗೆ ಅನಿಸ್ತದಣ್ಣ? ನಮಗೂ ಅದೇ ಬೀಳಾಕ್ಬೇಕು, ಕಟ್ಸಿ ಕೆಲಸ ಮಾಡಿಸ್ಬೇಕು ಹಾಂ, ನೀಟಾಗಿ ಅಂತ ಹೇಳೋದು ರೈತರು. ಇದು ನೀವು ಪ್ರತಿ ವರ್ಷನೂ ಕಟ್ಸ್ತೀರಾ? ಯಾವಾಗ ಮಾಮೂಲಿ ಗಿರಾಕಿ ಅವರು. ಮಾಮೂಲಿ ಗಿರಾಕಿ. ಸ್ನೇಹಿತರೆ ನೋಡ್ಬೋದು, ವಸೀಂ ಮತ್ತು ನದೀಮ್ ಅವರ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ನಾನು. ಈಗ ನಿಮ್ಮ ಊರುಗಳಲ್ಲಿ ಏನಾದರೂ ಎತ್ತುಗಳಿಗೆ ಅಂದರೆ ಕೃಷಿ ಕೆಲಸ ಮಾಡೋ ಎತ್ತುಗಳಿಗೆ ಏನಾದ್ರೂ ನೀವು ಲಾಳ ಕಟ್ಸ್ಬೇಕಂದ್ರೆ ವಸೀಂ ಮತ್ತು ನದೀಮ್ ಅವ್ರ ಇಬ್ಬರ ನಂಬರ್ನ ನಿಮಗೆ ಕೊಡ್ತೀನಿ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಅವರು ಲಾಳ ಕಟ್ಕೊಡ್ತಾರೆ. ನೋಡಿ, ಇವರೇ ವಸೀಂ, ಅವನೇ ನದೀಮ್. ಕೂಡ ಇವರ ಒಂದು ಕಲೆನ ಗಮನಿಸ್ಬೋದು. ಎತ್ತನ್ನು ಕೊಡುಕೊಂಡು ಲಾಳ ಹೊಡಿತಾ ಇದ್ದಾರೆ. ಬಹುಶಃ ಇಂಥ ಒಂದು ಲಾಳ ಹೊಡೆಯೋಕ್ಕೆ ಲಾಳ ಹೊಡೆಯೋದು ಕುದುರೆಗಳಿಗೂ ಹೊಡಿತಾರೆ, ಎತ್ತುಗಳಿಗೂ ಹೊಡಿತಾ ಇದ್ದಾರೆ, ಗಮನಿಸ್ಬೋದು.